ಹಲೋ ಗೈಸ್, ವೆಲ್ಕಮ್ ಟು ಸ್ಮೈಲಿ ವರ್ಲ್ಡ್. ನಮ್ಮ ಚಾನಲ್ ನ ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡಿ ಬಾಸ್ ಫ್ಯಾನ್ಸ್ ಕಂತೂ ಇವತ್ತು ಶಬರಿ ಕಾದಂಗ ಆಯ್ತು ಗುರು. ಆನಂದ್ ಆಡಿಯೋದವರು 7:45 8:25 9:05 ಟ್ರೈಲರ್ ಬಿಡ್ತೀವಿ ಅಂತ ಚಾನಲ್ ನಲ್ಲಿ ಅಪ್ಡೇಟ್ ಮಾಡಿದ್ರು. ಎಲ್ಲದನ್ನು ಬಿಟ್ಟು 9:00 ಟ್ರೈಲರ್ ರಿಲೀಸ್ ಮಾಡ್ತಾರೆ. ಟ್ರೈಲರ್ ಲಾಂಚ್ ಇವೆಂಟ್ ಹುಬ್ಬಳ್ಳಿಯಲ್ಲಿ ಆಗುತ್ತೆ. ಆ ಲಾಂಚ್ ಇವೆಂಟ್ ಮುಗಿದಾದ್ಮೇಲಿಂದ ಟ್ರೈಲರ್ ನ ಆನಂದ್ ಆಡಿಯೋದಲ್ಲಿ 9:00 ರಿಲೀಸ್ ಮಾಡ್ತಾರೆ. ಇನ್ನು ಟ್ರೈಲರ್ ವಿಷಯಕ್ಕೆ ಬಂದ್ರೆ ಒಳ್ಳೆ ಎಕ್ಸ್ಪೆರಿಮೆಂಟ್ ರೂರಲ್ ಬ್ಯಾಕ್ ಡ್ರಾಪ್ ಮೂವಿ. ಈ ಮೂವಿ ದರ್ಶನ್ ಸರ್ ಕೆರಿಯರ್ ಅಲ್ಲೇ ಡಿಫ್ರೆಂಟ್ ಟೈಪ್ ಆಫ್ ಮೂವಿ. ಅವ್ರ ಕೆರಿಯರ್ ಮಾಡಿರೋ ಮೂವೀಸ್ ಎಲ್ಲ ಡಿಫ್ರೆಂಟ್ ಮೂವೀಸ್. ಅದಕ್ಕೋಸ್ಕರನೇ ಅವರು ಇಲ್ಲಿವರೆಗೂ ಟಾಪ್ ಹೀರೋ ಆಗಿರೋದು. ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ದರ್ಶನ್ ಸರ್ ಬಗ್ಗೆ ಅಂದ್ರೆ ಕಾಟೇರ ಬಗ್ಗೆ ಅವನ ದೇವಸ್ಥಾನಕ್ಕೆ ನುಗ್ಗಿ ಹಿಂದಿ ಹೊತ್ಕೊಂಡು ಹೋಗೋನಲ್ಲ, ದೇವ್ರನ್ನೇ ಹೊತ್ಕೊಂಡು ಹೋಗೋನು ಅಂತ ಎಲಿವೇಶನ್ ಕೊಡ್ತಾರೆ. ಅಂದ್ರೆ ಅವನು ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ ಅಲ್ಲಿ ತೋರಿಸ್ಕೊಡುತ್ತೆ. ಹಂಗೆ ಊರಲ್ಲಿರೋ ಹೆಂಗಸರು ಎತ್ತಿ ಮುಂದೆ ನೀರು ಹಾಕಕ್ಕೆ ಎದುರುತ್ತಾರೆ, ಯಾಕಂದ್ರೆ ಅವನು ರಕ್ತಗಳು ಸಾಸಿರ್ತಾನೆ. ಅಂದ್ರೆ ಇಲ್ಲಿ ಹೀರೋ ಎಷ್ಟು ಭಯಂಕರವಾಗಿ ಟೆರರ್ ಆಗಿದ್ದಾನೆ ಅಂತ ತೋರಿಸ್ಕೊಡುತ್ತೆ. ನೀವು ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ಆರ್ಕಿಯಾಲಜಿ ಅವ್ರಿಗೆ ಮುಂದೆ ಜಾಗದಲ್ಲಿ ಸಖತ್ ಮೂಳೆಗಳು ಸಿಗ್ತವೆ. ಇದನ್ನ ನೋಡ್ತಾ ಇದ್ರೆ ರೈತರನ್ನ ಸಾಯಿಸ್ಬಿಟ್ಟಲ್ಲಿ ಊಣ ಹಾಕಿರ್ತಾರೆ, ಅಥವಾ ಕಾಟೇರ ವಿಲನ್ಸ್ ನ ಸಾಯಿಸಿ ಊಟ ಹಾಕಿರ್ತಾನೆ ಅಂತ ಕಾಣಿಸುತ್ತೆ. ಮತ್ತೆ ಸ್ಟೋರಿ ಮೇನ್ ಪ್ಲಾಟ್ ಬಂದ್ರೆ ಐ ಥಿಂಕ್ 1971 ಅಲ್ಲಿ ಉಳಿಯುವನೇ ಭೂ ಒಡೆಯ ಅಂತ ಏನ್ ಕಾನೂನು ಬಂತು. ಈ ರೀಸನ್ ನಿಂದ ರೈತರಿಗೂ ಮತ್ತು ಜಮೀನ್ದಾರರಿಗೂ ಆಗೋ ಹೋರಾಟ ಕಥೆನೇ ಇದು ಅಂತ ಕಾಣಿಸುತ್ತೆ. ಇಲ್ಲಿ ನಮ್ ಡಿ ಬಾಸ್ ಕಮ್ಮಾರಾಗಿ ಕಾಣಿಸ್ಕೊಳ್ತಾನೆ. ಡಿ ಬಾಸ್ ಇಲ್ಲಿ ಮಚ್ಚು, ಕುಡ್ಗೋಲು, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಕೊಲ್ಮೇಲೆ ಹಾಕಿ ತಟ್ಬೋದು. ಇನ್ನು ಹತ್ರ ಶಾಲೆ ಹಾಕೊಂಡು ರೈತರನ್ನ ಹೋರಾಟಕ್ಕೆ ಪ್ರಚೋದನೆ ಮಾಡ್ತಿರೋದು ನೋಡಿದ್ರೆ ದರ್ಶನ್ ರೈತರ ಪರವಾಗಿ ಹೋರಾಟಕ್ಕೆ ಇಳಿತಾನೆ ಅಂತ ಕಾಣಿಸುತ್ತೆ. ಮತ್ತೆ ಇಲ್ಲಿ ಹೀರೋಯಿನ್ ವಿದ್ಯಾವಂತಿಯಾಗಿ ಬಂದಿರೋ ಕಾನೂನುಗಳ ಬಗ್ಗೆ ಅರಿವು ಮೂಡಿಸ್ತಾ ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಜನರಲ್ಲಿ ಪ್ರಚೋದನೆ ಮಾಡ್ಬೋದು. ಇಲ್ಲಿ ಕಾಟೇರ ಒಬ್ಬ ಒಳ್ಳೆ ನಾಯಕ ಆಗಿ ಜನರಿಗೆ ಏನಾದ್ರೂ ತೊಂದರೆ ಬಂದ್ರೆ ತನ್ನ ಪ್ರಾಣನ ಲೆಕ್ಕಿಸದೆ ಹೋರಾಟ ಮಾಡುವಂತ ಒಬ್ಬ ಕ್ರಾಂತಿಕಾರಿಯಾಗಿ ಇಲ್ಲಿ ಕಾಣಿಸ್ಕೊಂತಾನೆ. ಟ್ರೈಲರ್ ನ ನೋಡ್ತಾ ಇದ್ರೆ ಒಳ್ಳೆ ಎಕ್ಸ್ಪೆರಿಮೆಂಟಲ್ ಮೂವಿನ 29ಕ್ಕೆ ನಮ್ಮ ಮುಂದೆ ತಗೊಂಡ್ಬರ್ತಾ ಇದಾರೆ ಅಂತ ಅನ್ಸುತ್ತೆ. ಡಿ ಬಾಸ್ ಕಡಕ್ ಹಳ್ಳಿ ಇದನ್ನಾಗಿ ಸಖತ್ತಾಗಿ ಕಾಣಿಸ್ತಾರೆ. ಇನ್ನು ಜಗಪತಿ ಬಾಬು ಅವರು ಜಮೀನ್ದಾರರಾಗಿ ಕಡಕ್ ವಿಲನ್ ಕಾಣಿಸ್ಕೊಂತಾರೆ. ಇನ್ನು ಕನಸಿನ ರಾಣಿ ಮಾಲಾಶ್ರೀ ಅವಳ ಮಗಳು ಆರಾಧನಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಇನ್ನು ಅಚ್ಯುತ್ ಕುಮಾರ್, ಶ್ರುತಿ, ಅವಿನಾಶ್ ಇವರೆಲ್ಲ ಒಂದು ದೊಡ್ಡ ತಾರಾ ಬಳಗನೆ ಈ ಮೂವಿಲಿದೆ. ಇನ್ನು ಈ ಮೂವಿಗೆ ತರುಣ್ ಸುಧೀರ್ ಡೈರೆಕ್ಟರ್, ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್. ರಾಬರ್ಟ್ ಮೂವಿ ಬ್ಲಾಕ್ ಬಾಸ್ಟರ್ ಕಾಂಬೋ ಇಲ್ಲಿ ಕೂಡ ರಿಪೀಟ್ ಆಗ್ತಾ ಇದೆ. ಈ 2023 ಯಾವುದೇ ಹೇಳ್ಕೊಳ್ಳುವಂತ ದೊಡ್ಡ ಹಿಟ್ ಆಗಿರುವಂತ ಕನ್ನಡ ಮೂವಿ ರಿಲೀಸ್ ಆಗಿರ್ಲಿಲ್ಲ. ಆದ್ರೆ ನನ್ಗೆ ಯಾಕೋ ಈ ಕಾಟೇರ ಮೂವಿ ದೊಡ್ಡ ಹಿಟ್ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಈ ಮೂವಿ ದೊಡ್ಡ ಹಿಟ್ ಆಗ್ಲಿ ಅಂತ ಕೋರ್ಕೊಳ್ಳೋಣ. ಇನ್ನು ಡಿ ಬಾಸ್ ಫ್ಯಾನ್ಸ್ಗೆ 29ಕ್ಕೆ ಥಿಯೇಟರ್ಸ್ ನಲ್ಲಿ ಹಬ್ಬನೇ. ಟ್ರೈಲರ್ ನೋಡಿದ್ಮೇಲೆ ಈ ಮೂವಿ ಮೇಲೆ ಹೈಪ್ 10% ಜಾಸ್ತಿ ಆಯ್ತು ನನ್ಗಂತೂ. ಡಿ ಬಾಸ್ ಫ್ಯಾನ್ಸ್ ರೆಡಿ, 29ಕ್ಕೆ ಹಬ್ಬ ಇದೆ ನಿಮ್ಗೆ. ಆಲ್ ದ ಬೆಸ್ಟ್ ಕಾಟೇರ ಮೂವಿ ಟೀಮ್.